ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕೋದ್ರಿ. ಬರೀ ದ್ವೇಷ ಮಾಡಿ ಅವ ಹಂಗ ಇವ ಹಿಂಗ ಅವ್ರ ಹಂಗ ಇವ್ರ ಹಿಂಗ ಬರೀ ಇದರೊಳಗ ಬದುಕಾಕತ್ತೇವ್ ನಾವ್. ಬರೀ ಇಟ್ಟಿಟ್ಕ ಜಗಳ ಆಡಾಕೋತ ಕುಂದ್ರುದು ಮನಿ ಒಳಗ. ಅವ್ರ ಅಣ್ಣ ತಮ್ಮದ್ರ ಜಗಳ ಆಡೋದಂತ, ಊರಾನವ್ರ ಜೋಡಿ ಮುಖ ಕೆಡ್ಸ್ಕೊಂಡಿರೋದಂತ, ಏನ್ ಇನ್ನೊಬ್ಬರ ಜೋಡಿ ಮುಖ ಕಡ್ಸ್ಕೊಂಡ್ ಜಾತಿ ನನ್ನ ಜಾತಿ ಶ್ರೇಷ್ಠ, ನನ್ನ ಜಾತಿ ಕೀಳ, ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮ ಕೀಳ. ಎಷ್ಟು ದಿನ ಅಂತ ಹಿಂಗ ಬದುಕೋದು? ಪ್ರೀತಿ ದ್ವೇಷವನ್ನು ಬಿಡೋದ. ದ್ವೇಷ ಚೊಡೋ ಪ್ಯಾರ್ ಕರೋ. ದ್ವೇಷವನ್ನು ಬಿಡು, ಪ್ರೀತಿ ಮಾಡೋದು ಕಲಿ. ಅಂದ್ರ ಈ ಬದುಕ ಸಾರ್ಥಕತೆ ಆಗ್ತದ. ದ್ವೇಷ ಎಷ್ಟು ದಿವಸ ದ್ವೇಷ ಮಾಡ್ಕೊತ ಹೊಂಟ್ರ ಏನಾಗ್ತದ? ಹಂಗ ಇನ್ನು ದ್ವೇಷನ ಉಟ್ಕೋತ ಹೋಗ್ತದ. ಪ್ರೀತಿ ಮಾಡೋದ್ ನಾವೆಲ್ಲರೂ ಸಹಿತ ಕಲಿಬೇಕು. ಎಲ್ಲಾ ಮರಿಬೇಕು. ಕೆಟ್ಟದೇನದಾವ ತಲಿ ಒಳಗ ಅವೆಲ್ಲಾ ಮರೆತು ಹೋಗ್ಬಿಡ್ಬೇಕು. ಒಳ್ಳೇದಟ್ಟ ನೆನಪು ಮಾಡ್ಕೊಂಡು ಒಳ್ಳೇದಟ್ಟ ಬಯಸ್ಬೇಕು ಎಲ್ಲರಿಗೂ ಸಹಿತ. ಅಂದ್ರ ನಮಗೂ ಒಳ್ಳೇದಾಗ್ತದ. ಇನ್ನೊಬ್ಬರಿಗೆ ಕೆಡಕ್ ಬಯಸಿದೇವತ್ತಂದ್ರ ನಮಗೂ ಕೆಟ್ಟದ ಆಗ್ತದ. ಇನ್ನೊಬ್ಬರಿಗೆ ಅವಮಾನ ಮಾಡಿದೇವಿ, ಇನ್ನೊಬ್ಬರಿಗೆ ಹೀಯಾಳಿಸಿದೇವಿ, ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡಿದೇವಿ, ಇವ್ರಿಗೆ ಕೆಟ್ಟದಾಗಲಿ ಅಂತ ನಾವ್ ಏನ್ ಬಯಸ್ತೇವಲ್ಲ, ಅದು ನಮಗ ರಿಪೀಟ್ ಹೊಡಿತೈತಿ. ಕರ್ಮ ಅಂತಕ್ಕಂಥದ್ದು. ಕರ್ಮ ಅನ್ನೋದು ಎಲ್ಲಾ ನೋಡ್ತಿರ್ತದ. ನಾವ್ ಯಾರು ಸುಮ್ನೆ ಬಿಟ್ರು ಸಹಿತ ಕರ್ಮ ಅಂತಕ್ಕಂಥದ್ ನಾವ್ ಯಾರಿಗೂ ಸುಮ್ನೆ ಬಿಡಲ್ಲ ಅಂತಕ್ಕಂಥ ಸತ್ಯವನ್ನ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕ ಒಳ್ಳೇದ ಬಯಸ್ಬೇಕು, ಯಾರಿಗೂ ಕೆಟ್ಟದ್ ಬಯಸಂಗ. ಒಳ್ಳೇದ್ ಬಯಸಿದ್ರೆ ಏನಾಗ್ತದ, ಕೆಟ್ಟದ್ ಬಯಸಿದ್ರೆ ಏನಾಗ್ತದ? ಒಂದ್ ಸಣ್ಣ ಎಕ್ಸಾಂಪಲ್. 3 ಮಂದಿ ಕುಡುಕರು ಎಲ್ಲಿಗೆ ಹೊಂಟಿದಾರ ಅಂದ್ರ ಬೆಂಗಳೂರಿಗೆ ಹೊಂಟಿದ್ರು. ನೀವೆಲ್ಲಾ ಬೆಂಗಳೂರಿಗೆ ಹೋಗ್ಬೇಕಂದ್ರ ಯಾವ ರೈಲ್ವೆ ಸ್ಟೇಷನ್ ಹೋಗಿರಿ? ಸಮೀಪ ಯಾವ್ದು? ಹೋಗಾರ ಹೋಗಾರ ರೈಲ್ವೆ ಸ್ಟೇಷನ್. 3 ಮಂದಿ ಕುಡುಕರು ಹೋಗಾರ ರೈಲ್ವೆ ಸ್ಟೇಷನ್ ಹೋಗಿ ಟಿಕೆಟ್ ತಗ್ಸ್ಕೊಂಡ್ರು. ಬೆಂಗಳೂರಿಗೆ ಹೋಗ್ಬೇಕಂತ ಜನರಲ್ ಟಿಕೆಟ್ ತಗ್ಸ್ಕೊಂಡು ಟ್ರೈನ್ ಬಂತು. ಟ್ರೈನ್ ಹತ್ತಬೇಕಂತ ಹೋಗ್ತಾರ. ಆ ಜನರಲ್ ಡಬ್ಬಿ ಏನಾಗಿರ್ತದಂದ್ರ ಒಟ್ಟು ಫುಲ್ ಪ್ಯಾಕ್. ನಿಂತ್ಕೊಳಕ್ಕೂ ಜಾಗ ಇರಂಗಿಲ್ಲ. ಅಂತ ಜಾಗಗಳು 3 ಮಂದಿ ದೋಸ್ತ ನಾವರ ಬೆಂಗಳೂರಿಗೆ ಹೋಗ್ಬೇಕಂತ ಟಿಕೆಟ್ ತಗಸ್ಕೊಂಡೇವಿ. ಇದು ಡೆಬ್ಬಿಯರ ಒಟ್ಟು ತುಂಬ ಹೋಗ್ಯದ, ಹೆಂಗ್ ಹೋಗುದು ಬೆಂಗಳೂರ್ಕ ಅಂತ ವಿಚಾರ ಮಾಡಿದಾಗ ಒಬ್ಬ ದೋಸ್ತ್ ಹೇಳಿದ್ನಂತ, ನೀ ಏನ್ ಚಿಂತೆ ಮಾಡ್ಬಾರ್ದು ದೋಸ್ತ, ನಾ ಎಲ್ಲಾ ಆ ಡೆಬ್ಬಿ ಏನೈತಲ್ಲ ಒಟ್ಟು ಖಾಲಿ ಮಾಡ್ತೀನಿ, ಮಂದಿನ ಎಲ್ಲರನ್ನ ಸ್ವಚ್ಛ ಮಾಡ್ತೀನಿ ಅಂತ ತಿಳ್ಕೊಂಡ ಅವ ಏನ್ ಮಾಡಿದ, ಆ ಡೆಬ್ಬಿ ಒಳಗ ಹತ್ತಿ ಸುಳ್ಳು ಹೇಳ್ಬಿಟ್ಟ. ಏನ್ ಸುಳ್ಳು ಹೇಳಿದ್ನಂತಂದ್ರ, ಈ ಡೆಬ್ಬಿ ಒಳಗ ಒಂದ್ ದೊಡ್ಡ ಆಘಾತ ಆಗ್ಯದ. ಎಲ್ಲ ಜನ ಏನಾಗ್ಯದ ಅಂತದ್ ಏನಾಗೈತೆ ಅಂದ್ರೆ ಈ ಡೆಬ್ಬಿ ಒಳಗ್ ದೊಡ್ಡ ನಾಗರಾಮ ಬಂದೈತೆ ಅಂತ ಸುಳ್ಳು ಹೇಳ್ಬಿಟ್ಟು ಜನ ಏನ್ ಮಾಡೋದು, ಜೀವ ಕೆದರಿ ಪ್ರಾಣ ಕೆದರಿ ಎಲ್ಲೋ ಬಿದ್ದೋ ಅಂತ ತಿಳ್ಕೊಂಡು ಎಲ್ಲಾ ಡೆಬ್ಬಿ ಎಲ್ಲಾ ಖಾಲಿ ಆಗ್ಬಿಡತ್. ಎಲ್ಲಾ ಜನ ಓಡಿ ಹೋಗ್ಬಿಟ್ರಿ ಹಾವ್ ಬಂದದಂತ. ಅವಾಗ ಇವ್ರು 3 ಮಂದಿ ಆರಾಮ್ ಟ್ರೈನ್ದೊಳಗ ಹತ್ತಿ ಆರಾಮ್ ಕುಂತ್ಕೊಂಡ್ರು. ಒಂದ್ ಅರ್ಧ ತಗೊಂಡಿದ್ರಿ, ಇನ್ ಅರ್ಧ ಉಳದಿತ್ತು. ಅದು ಅರ್ಧ ತಗೊಂಡು ಫುಲ್ ಆಗಿ ಮಕ್ಕೊಂಡ್ಬಿಟ್ರು. ಮಕ್ಕೊಂಡ್ಗಳೇ ಬೆಳಗ್ಗೆ ಒಂದ್ 5-6 ಗಂಟೆ ಆಗಿತ್ತು. ಅವಾಗ 3 ಮಂದಿಗೆ ಎಚ್ಚರ ಆಯ್ತು. ಎಚ್ಚರ ಆಗಿ ಅಲ್ಲಿ ಡೆಬ್ಬಿ ಒಬ್ಬ ಚಾ ಮಾರೋ ಹುಡುಗ ಬಂದ. 3 ಮಂದಿ ಕೇಳಿದ್ರು, ಅಲ್ಲಪ್ಪ ಈ ಟ್ರೈನಿಗೆ ಎಲ್ಲಿ ಸ್ಟಾಪ್ ಆಗ್ಯದ, ಇದು ಬೆಂಗಳೂರಿಗೆ ಹೋಗೋ ಟ್ರೈನ, ಈಗ ಇದು ಎಲ್ಲಿ ಸ್ಟಾಪ್ ಆಗೈತೆ ಅಂತ ಕೇಳಿದ್ರು. ಅವಾಗ ಆ ಹುಡುಗ ಹೇಳಿದ, ಇದು ಎಲ್ಲಿ ಸ್ಟಾಪ್ ಆಗೈತೆ ಅಂದ್ರ ಪುತ್ತೂರ ಹೂಗಾರದೊಳಗ ಸ್ಟಾಪ್ ಆಗೈತೆ ಅಂದ್ರ. ಅವ್ರಿಗೆ ಗಾಬರಿ ಆತಂತ, ಆಶ್ಚರ್ಯ. ಅಲ್ಲೋ ಇದು ಬೆಂಗಳೂರಿಗೆ ಹೋಗುದು, ಹೂಗಾರದೊಳಗ ಯಾಕೆ ಸ್ಟಾಪ್ ಆಗ್ಯದ ಅಂತಂದಾಗ ಆ ಹುಡುಗ ಹೇಳಿದ್ನಂತ, ಇದು ಇಲ್ಲಿ ಯಾಕೆ ಸ್ಟಾಪ್ ಆಗೈತೆ ಅಂತಂದ್ರ ನಿನ್ನೆ ಯಾರ 3 ಮಂದಿ ಬಂದ್ ಈ ಡೆಬ್ಬಿ ಒಳಗ ನಾಗರಾವ್ ಬಂದೈತೆ ಅಂತ ಹೇಳಿದ್ರು. ಇದು ಒಂದ ಡೆಬ್ಬಿ ಇಲ್ಲಿ ಬಿಟ್ಟು ಉಳ್ಕಿದ ಡೆಬ್ಬಿ ಎಲ್ಲಾ ಬೆಂಗಳೂರಿಗೆ ಕೊಯ್ದಾರ. ಅರ್ಥ ಅಂತ ಗತಿ ನೀವು. ಅವ್ರು ಏನ್ ಮಾಡಿದ್ರು, ಇನ್ನೊಬ್ಬರನ್ನ ಹತ್ಸು ಕೆಲಸ ಮಾಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಇನ್ನೊಬ್ಬರನ್ನ ಇಳಿಸು ಕೆಲಸ ಮಾಡಿದ್ರು. ತಾವು ಅಲ್ಲೇ
ಉಳಿದ್ರು. ಇನ್ನೊಬ್ಬರನ್ನ ಅಪ್ಸ ಕೆಲಸ ಮಾಡಿದ್ರಂತ ತಾವು ಆರಾಮಾಗಿ ಬೆಂಗಳೂರು ಮಾಡ್ತಿದ್ರ. ಅದನ್ನ ನಾವು ಜೀವನದೊಳಗ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರಿಗೆ ಏನು ಕೊಡ್ತೇವಿ ಅದ ನಮ್ಮ ಮುಡಿ ಒಳಗ ಬಂದು ಬೀಳ್ತದ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರ ಮನೆಗ್ ಬೆಂಕಿ ಹಚ್ಚಿದೇವತ್ತಂದ್ರ ನಮ್ಮ ಮನೆಗೂ ಬೆಂಕಿ ಹಚ್ಚೋರು ಇದ್ದೇ ಇರ್ತಾರ. ಇನ್ನೊಬ್ಬರ ಮನೆಗ್ ಬೆಂಕಿ ಹಚ್ಚದ್ ಬಿಟ್ಟು ಜ್ಯೋತಿ ಹಚ್ಚುವಂತ ಕೆಲಸ ಮಾಡಿದೇವತ್ತಂದ್ರ ನಮ್ಮ ಮನೆಗ್ ಬಂದ ಯಾರೋ ಬಂದು ಜ್ಯೋತಿ ಹಚ್ಚಲಿಕ್ಕಂದ್ರ ಸಹಿತ ಸಾಕ್ಷಾತ್ ಆ ಅಪ್ಪಯ್ಯ ಶಿವಯೋಗಿ ಬಂದು ನಮ್ಮ ಮನೆಯ ಜಗಲಿ ಜ್ಯೋತಿಯಾಗಿ ಬೆಳಗ್ತಾನ ಅಂತಕ್ಕಂತ ಸತ್ಯವನ್ನ ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಒಟ್ಟ ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ರಿ, ಅಂದ್ರ ನಿಮಗೂ ಒಳ್ಳೇದಾಗ್ತದೆ ಅಂತಕ್ಕಂತ ಮಾತುಗಳನ್ನ ಇವತ್ತಿನ ಪ್ರವಚನದೊಳಗ ನಿಮ್ಮೆಲ್ಲರಿಗೂ ಸಹಿತ ಹೇಳಿ ಇವತ್ತು ಬರೀ ಉತ್ತಮ ನಾವು ನಾಳೆ ಉಪಕಾರಿ ಆಗೋದ್ ಬಗ್ಗೆ ಮತ್ತ ನಾಳೆ ನಿಮ್ಗೆಲ್ಲರಿಗೂ ಸಹಿತ ಈಗ ಯಾಕಂದ್ರ ಇನ್ನು ಮೊಹರಂ ಐತಿ ಅಂತ ದೇವ್ರು ಬರ್ತಾರ ಇನ್ನ, ಹೌದಲ್ರಿ? ಇವತ್ತ ಇಲ್ರಿ, ನಾಳೆ ಅಲ್ರಿ ಅದನ್ನ, ಇವತ್ತೇನಿಲ್ಲ. ಇನ್ನು ಹೇಳಂದ್ರಿ ನೋಡ್, ನೀವೆಲ್ಲ ಹೇಳಂತೀರಿ, ಇವ್ರಿಗೆ ಚಿಂತಿ. ಮತ್ ನಾಳೆ ಸಮಯ ಎಷ್ಟಾದ್ರಿ? 9:35 ಟೈಮ್. 9:30 9:30 ಮೇಲೆ 10 ಮೇಲೆ ಬಾಯಿ ಆಗ್ತಂತ ಹಾಸ್ಗಿ ಆಸ ಚಾದರ್ ವಂಚ ಮಲ್ಕೊಳ್ಳುವಂತ ಸಂದರ್ಭದಲ್ಲೂ ಇಷ್ಟು ಗಟ್ಟಿಯಾಗಿ ಕುಂತು ಪ್ರವಚನ ಕೇಳಾಕತ್ತಿರಲ್ಲ. ಇದೇ ಸುಟ್ಟಂಟಿ ಗ್ರಾಮದ ಭಕ್ತಿಯ ತಾಕತ್ ಅಂತಕ್ಕಂಥದನ್ನ ನೀವೆಲ್ಲರೂ ಸೇರ್ತಾ ನೋಡ್. ನಿಮ್ ಬಗ್ಗೆ ಹೇಳ್ದಾಗ ಹೆಂಗ್ ಚಪ್ಪಲಿ ತಟ್ಕೊಳ್ತೀರಿ, ಅಟ್ಟ ಇಟ್ಟ ಹವಾಕ್ ಹೋಗಿ ನಿಮಗ ನೋಡ್ರ. ಅಂದ್ರು ಎಷ್ಟು ಜನಸಂಖ್ಯೆ ಒಳಗ ಇವತ್ತು 3ನೇ ದಿನ ಆದ್ರೂ ಸಹಿತ ಹೆಚ್ಚಿನ ನಮ್ಮ ನಿರೀಕ್ಷೆ ಇರ್ಲಿಲ್ಲ, ಇರ್ಲಿಲ್ಲ ನಮಗ. ಎಲ್ಲಿ ಒಮ್ಮಲ್ಗೆ ನಮ್ ಹಿರಿಯರಿಗೆಲ್ಲಾ ಕೂಡಿಸಿ ಅವ್ರ ಮ್ಯಾಲ ನಾನಾ ಒತ್ತಡ ಹಾಕಿ ಅಜ್ಜರ ಇನ್ನೂ ಮುಂದ್ ಮಾಡೋಣ ಅಂತಂದ ಅವ್ರೆಲ್ಲಾ ಹೇಳಿದ್ರು. ಇಲ್ರಿ ಈಗ ಬಂದೇವಿ ಈಗ ಮಾಡೋಣ ಅಂತ ತಿಳ್ಕೊಂಡ ಅವ್ರ ಮೇಲೆ ನಾವ್ ಒತ್ತಡ ಹಾಕಿದಾಗ ಅಜ್ಜವ್ರು ಇಲ್ಲಿ ಮಠ ಬಂದಾರ ಅಂತಂದ್ರ ಅವ್ರಿಗೆ ಬೇಜಾರ್ ಮಾಡೋದ್ ಬೇಡ, ಹೆಂಗಾರ ಆಗಲಕ್ಕ ನಾವು ಕಾರ್ಯಕ್ರಮ ಮಾಡೋಣ ಅಂತ ತಿಳ್ಕೊಂಡ ನಮ್ಮೆಲ್ಲ ಹಿರಿಯರು ಯುವಕರು ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಅನಂತ ಧನ್ಯವಾದಗಳು ಹೇಳಿದ್ರು ಸಹಿತ ನಾನು ಕಡಿಮೆ ಅಂತಕ್ಕಂತ ಮಾತುಗಳನ್ನ ಹೇಳಿ ನಮ್ಮ ನಿರೀಕ್ಷೆ ಮೇಲೆ ಸಾಕಿಟ್ಟು 3ನೇ ದಿನಕ್ಕಿಟ್ಟು ಜನ ಸೇರಿರಿ. ನಾಳೆ ದಿನ ಇನ್ನೂ ಹೆಚ್ಚಿನ ಜನಸಂಖ್ಯೆ ಒಳಗ್ ಬರ್ರಿ. ಸುದೀರ್ಘಗಳ ಕಾಲ ಮತ್ತ ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಾವು ಪ್ರವಚನವನ್ನು ನೀಡ್ತೇವೆ ಅಂತಕ್ಕಂತ ಮಾತುಗಳನ್ನ ನಿಮ್ಮೆಲ್ಲರಿಗೆ ಹೇಳಿ ನಾಳೆ ವಿಶೇಷವಾಗಿ ಮುಕ್ತಾಯ ಸಮಾರಂಭ ಇದೆ. ನಾಳೆ ಬೇರೆ ಊರಾಣವರು ಸಹಿತ ಸುತ್ತಮುತ್ತಲಿನ ಗ್ರಾಮದ ಎಲ್ಲಾ ಭಕ್ತರು ಸಹಿತ ಬರ್ತಾರ. ಈ ಕಡೆ ಜುಂಜುರವಾಡ, ತುಂಗಳ, ಜಂಬಿಗಿ, ಕೇಡಿಯವರು ಮತ್ ಈ ಕಡೆ ತುಗುಚಿಯವರು, ಈ ಕಡೆ ಸುತ್ತಮುತ್ತ ಮತ್ ಮುಂದಿನ ಊರ ನಮ್ ಕಾಜಿ ಬೀಳಿಗಿ, ಅಲ್ಲಿ ಹಿರಿಯರು ಇಲ್ಲಿ ಜ್ಯೋತಿ ಒಯ್ಯಾಕ ಬರ್ತಾರ. ಅದಕ್ಕೆ ನೀವೆಲ್ಲರೂ ಸಹಿತ ನಾಳೆ ಒಂದ್ ದಿವ್ಸ ಹೆಚ್ಚಿನ ಜನಸಂಖ್ಯೆ ಒಳಗ ಬೇಗನೆ ಈ ಕಾರ್ಯಕ್ರಮಕ್ಕೂ ಬಂದು ನೀವೆಲ್ಲರೂ ಸಹಿತ ನಾಳೆ ದಿನದ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ರಿ ಅಂತಕ್ಕಂತ ಮಾತೇಳಿ ಎಲ್ಲರೂ ನಾಳೆ ಬರುವಾಗ ಇನ್ನೊಂದು ಏನ್ ಸೂಚನೆ ಅಂತಂದ್ರ ಎಲ್ಲರೂ ನಾಳೆ ಬರುವಾಗ ಒಂದೊಂದ್ 2 ಮೇಣದ ಬತ್ತಿ ತಗೊಂಡ್ ಬರ್ಬೇಕು. ತರ್ತೀರಿ? ಯಾಕ್ರಿ ಸ್ವಾಮಿಗಳ? ಯಾಕಂತಂದ್ರ ನಮ್ ಮಠದಾಗ ಒಳ್ಳೆ ಲೈಟ್ ಹೊಂಟಾವ್. ನೀವ್ ಏನ್ ಮೇಣದ ಬತ್ತಿ ತಗೊಂಡ್ಬರ್ತೀರಿ ಒಟ್ಟು ಗಂಟ ಕಟ್ಕೊಂಡ್ ಹೋಗಿ ನಮ್ ಮಠದಾಗ ಹಚ್ಕೊತ್ಕೊಂಡ್ ಬರ್ತಾರೆ. ಅದಕ್ಕಲ್ಲವ ಎಲ್ಲರೂ ಜ್ಯೋತಿ ತರೋದು. ಯಾಕಂತಂದ್ರ ನಾಳೆ ಮೇಣದ ಬತ್ತಿಯನ್ನು ತಂದು ಇಲ್ಲೆಲ್ಲಾ ಲೈಟ್ಗಳು ಬಂದ್ ಆಗ್ತಾವ. ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೇಣದ ಜ್ಯೋತಿ ಹತ್ತಿರ್ತದ. ಆ ಜ್ಯೋತಿ ಬೆಳಗಿಸಿರೋ ಮೂಲಕ ಏನು ಸಂಕಲ್ಪ ಮಾಡೋದಂದ್ರ ನಮ್ಮ ಊರಿಗೆ ಅಜ್ಞಾನದ ಅಂಧಕಾರ ಅಳಿದು ಈ ಊರೊಳಗ ಆ ಅಪ್ಪಯ್ಯ ಶಿವಯೋಗಿಯ ಜ್ಞಾನದ ತಪಸ್ಸಿನ ಜ್ಯೋತಿ ಈ ಊರೊಳಗೆ ಶಾಶ್ವತವಾಗಿ ಬೆಳಗಬೇಕನ್ನುವಂತ ಸಂಕಲ್ಪವನ್ನು ಮಾಡುತ್ತಾ ನಾಳೆ ಆ ಜ್ಯೋತಿಯನ್ನು ಬೆಳಗಿಸುವಂತ ಕಾರ್ಯವನ್ನ ನಾವೆಲ್ಲರೂ ಸಹಿತ ಮಾಡೋಣ.